ಜೈ ಹಿಂದ್. SSC GD 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ SSC ಇರುವಂಥದ್ದು ಇನ್ನೂವರೆಗೂ ಕೂಡ ಕೀ ಆನ್ಸರ್ಸ್ಗಳನ್ನ ರಿಲೀಸ್ ಮಾಡಿಲ್ಲ. ಇನ್ನೂವರೆಗೂ ಕೀ ಆನ್ಸರ್ಸ್ಗಳನ್ನ ಬಿಟ್ಟಿಲ್ಲ. ಸೊ ಎಕ್ಸಾಮ್ ಇರುವಂಥದ್ದು 7/3/2024 ಅಂತೇಳಿ ಒಬ್ರು ಹೇಳ್ತಾ ಇದ್ದಾರೆ. ಮತ್ತೆ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ 12/3/2024. ಅಫಿಸಿಯಲಿ ನಾವು ನೋಡಿದ್ರೆ 12/3/2024ಕ್ಕೆ ಎಕ್ಸಾಮ್ಸ್ಗಳು ಕ್ಲೋಸ್ ಆಗ್ತವೆ. ಇಲ್ಲಿಂದ ನಾವು 5 ಡೇಸ್ ವರೆಗೆ ಹಿಡಿದ್ವಿ ಅಂತಂದ್ರೆ ಇವತ್ತು 18/3/2024 ಡೇಟ್ ಇದೆ. ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಕೀ ಆನ್ಸರ್ಸ್ಗಳು ಬರಬೇಕು. ಆದರೂ ಕೂಡ ಇನ್ನೂವರೆಗೂ ಕೂಡ ಇದು 6 ಗಂಟೆ ಆಗಿದೆ ಸಂಜೆ. ಇವತ್ತು ನಾವು ವಿಡಿಯೋ ಮಾಡ್ತಾ ಇರುವಂಥದ್ದು 18/3/2024 ಸಂಜೆ 6 ಗಂಟೆ ಆಗಿದೆ. ಆದರೂ ಕೂಡ ಇನ್ನೂವರೆಗೂ ಕೂಡ ಕೀ ಆನ್ಸರ್ಸ್ಗಳು SSCದವರು GDಯ ಬಿಟ್ಟಿಲ್ಲ. ಸೊ ಇದು ಏನು ಆಟ ಆಡ್ತಾ ಇದೆ ವಿದ್ಯಾರ್ಥಿಗಳ ಜೊತೆಗೆ, ಆಮೇಲೆ ಕೀ ಆನ್ಸರ್ಸ್ಗಳು ಇನ್ನು ಯಾವಾಗ ಬರ್ತಾವೆ ಅಥವಾ ಬರ್ತಾವೋ ಇಲ್ಲೋ, ಆಮೇಲೆ ಇದು ಕಡಿಮೆ ಕಟ್ ಆಫ್ ನಿಲ್ಲುವಂಥ ಆಟ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಎಲ್ಲರೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಬಹಳ ಯೂಸ್ಫುಲ್ ಇರ್ತಕ್ಕಂಥದ್ದು ಮಾಹಿತಿ ನೀಡಲಿಕ್ಕೆ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ವನ್ನು ಪಡೆಯಲು. ಈಗ ಎಲ್ಲರೂ ಕೇಳ್ತಾ ಇದ್ರಿ SSC GDಯ ಒಂದು ಕೀ ಆನ್ಸರ್ಸ್ಗಳು ಇರ್ತಕ್ಕಂಥದ್ದು ಇನ್ನೂವರೆಗೂ ಬಿಟ್ಟಿಲ್ಲ, ಹೌದಾ? SSC GD ಕೀ ಆನ್ಸರ್ಸ್ಗಳು ಯಾವಾಗ ಬಿಡ್ತಾರೆ ಅಂತೇಳಿ. ಸೊ ಈಗಾಗಲೇ 18/3/2024 ಇವತ್ತು ಡೇಟ್ ಇದೆ. ಇವತ್ತು ಬಿಡಬೇಕಾಗಿರುವಂಥದ್ದು ಇವತ್ತು ಡೇಟು. SSC GD ಕೀ ಆನ್ಸರ್ಸ್ಗಳು ಬಿಡಬೇಕು. ಆದರೂ ಕೂಡ ಇನ್ನೂವರೆಗೂ ಸಂಜೆ ಆಗಿದೆ, ಇನ್ನೂವರೆಗೂ ಕೂಡ ಬಿಟ್ಟಿಲ್ಲ. ರಾತ್ರಿವರೆಗೆ ನಾವು ವೇಟ್ ಮಾಡೋಣ. ಆದರೂ ಕೂಡ ಈಗ ನಾನು ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾತನ್ನು ನಿಮಗೆ ಹೇಳ್ತಾ ಇದ್ದೇನೆ. SSC GD ಇರ್ತಕ್ಕಂಥದ್ದು ಈಗ ಹೋದ ವರ್ಷ ಏನಿತ್ತು ಅಂದರೆ 2022 ಏನು ವೇಕೆನ್ಸಿ ಬಂದಿತ್ತು 50,000 ಪ್ಲಸ್, ಆ ಒಂದು ವೇಕೆನ್ಸಿಯಲ್ಲಿ ಇರ್ತಕ್ಕಂತಹ ಕಟ್ ಆಫ್ ಏನಿತ್ತು ಇದಕ್ಕಿಂತಲೂ ಹೈ ಮಾಡುವಂತಹ ಉದ್ದೇಶ ಹೊಂದಿಲ್ಲ. ಅಂದರೆ SSC GD 2022 ಏನು ಕಟ್ ಆಫ್ ನಿಂತಿತ್ತು ಫೈನಲ್, ಅದಕ್ಕಿಂತಲೂ ಕಟ್ ಆಫ್ ಹೈ ಇರ್ತಕ್ಕಂಥದ್ದು ಈ ವರ್ಷ ಆಗಬಾರ್ದು. ಹಾಗಾದರೆ ಏನು ಮಾಡಬೇಕು? ನಾ ಅನ್ಕೊಂಡಿರೋ ಪ್ರಕಾರ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕೇಳಿದ್ದೇನೆ. ಅವರು ಏನಪ್ಪಾ ಅಂತಂದ್ರೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇದ್ದೇನೆ ಅವ್ರಿಗೆ. ಸೊ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದೇ ಒಂದು ಮಾತು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಸರ್ ಕೀ ಆನ್ಸರ್ಸ್ಗಳು ಬರಲಿ, ಕೀ ಆನ್ಸರ್ಸ್ಗಳು ಬರಲಿ, ಅವಾಗ ನಾವು ಏನು ಮಾಡ್ತೇವೆ, ಮಾರ್ಕ್ಸ್ಗಳನ್ನ ನೋಡಿಕೊಂಡು ಫಿಸಿಕಲನ್ನು ಸ್ಟಾರ್ಟ್ ಮಾಡ್ತೇವೆ ಅಂತೇಳಿ. ಇದೇ ರೀತಿ ಇರುವಂತಹ ಈಗೇನು ಈ ರೀತಿ ಡಿಲೇ ಮಾಡ್ತಾ ಇದೆ SSC ಇರ್ತಕ್ಕಂಥದ್ದು GD ಎಕ್ಸಾಮ್ಸಲ್ಲಿ, ಅದೇ ರೀತಿ ಇರ್ತಕ್ಕಂಥದ್ದು ಹಿಂದೆ ಡೆಲ್ಲಿ ಪೊಲೀಸ್ದನ್ನು ಕೂಡ ಅದೇ ರೀತಿ ಮಾಡಿತ್ತು. ಯಾವುದು SSC ಇರ್ತಕ್ಕಂಥದ್ದು ಡೆಲ್ಲಿ ಪೊಲೀಸ್ ಭರ್ತಿ ಮಾಡ್ಕೊಳ್ಳುವಾಗ ಅವಾಗಲೂ ಕೂಡ ಇದೇ ರೀತಿ ಮಾಡಿದ್ರು. ಸೊ ವೇಕೆನ್ಸಿಗೆ ಎಕ್ಸಾಮ್ ಆಗಿತ್ತು. ಎಕ್ಸಾಮ್ ಆದ ತಕ್ಷಣ 4ರಿಂದ 5 ಅಥವಾ 8 ದಿವಸ ಒಳಗಡೆ ಕೀ ಆನ್ಸರ್ ಬಿಡಬೇಕಾಗಿತ್ತು, ಬಟ್ ಬಿಡಲಿಲ್ಲ. ಬಹಳಷ್ಟು ಡಿಲೇ ಇರ್ತಕ್ಕಂಥದ್ದು ಮಾಡಿದ್ರು. 8ರಿಂದ 10 ದಿನ ಇರ್ತಕ್ಕಂಥದ್ದು ತೆಗೆದುಕೊಂಡ್ರು ಕೀ ಆನ್ಸರ್ಸ್ಗಳನ್ನ ಬಿಡೋದಕ್ಕೆ. ಇದು ಆದ ತಕ್ಷಣವೇ ದೆಹಲಿ ಪೊಲೀಸದ ಫಿಸಿಕಲ್ ಇರ್ತಕ್ಕಂಥದ್ದು ಡೇಟ್ ಅನೌನ್ಸ್ ಮಾಡಿಬಿಟ್ರು. ರಿಸಲ್ಟ್ ಬಿಟ್ಬಿಟ್ರು. ಒಂದು 4 ದಿನಗಳ ಒಳಗಡೆ ನೋಡ್ರಿ, ಕೀ ಆನ್ಸರ್ ಬಿಟ್ಟ ತಕ್ಷಣ 4 ದಿನಗಳ ಒಳಗಡೆ ರಿಸಲ್ಟು, 4 ದಿನಗಳ ಆದಮೇಲೆ 10 ದಿನಗಳ ಒಳಗಡೆ ಫಿಸಿಕಲ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಮಾಡಿಬಿಟ್ರು. ಸೊ ಇದರಿಂದ ಏನಾಯಿತು ಅಂತಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಫಿಸಿಕಲ್ ಇರ್ತಕ್ಕಂಥದ್ದು ಫೇಲ್ ಆದರು. ಯಾಕೆ ಫೇಲ್ ಆದರು ಅಂತಂದರೆ ಅವರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಫಿಸಿಕಲ್ ರನ್ನಿಂಗು ಬೇರೆ ಬೇರೆ ಇರುತ್ತೆ ಅಲ್ಲಿ. ಸೊ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಅವರಿಗೆ ಟೈಮ್ ಇರ್ತಕ್ಕಂಥದ್ದು ಸಿಗಲಿಲ್ಲ. ಸೊ ಇದೇ ಒಂದು ಕಾರಣದಿಂದ, ಫಿಸಿಕಲ್ದಲ್ಲಿ ಫೇಲ್ ಆಗಿರುವ ಒಂದು ಕಾರಣದಿಂದ ಅಲ್ಲಿಯ ಆ ಟೈಮದ ಕಟ್ ಆಫ್ ಇರ್ತಕ್ಕಂಥದ್ದು ಏನಾಯಿತು, ಇಲ್ಲಿ ಲೋ ಆಯಿತು. ಕಟ್ ಆಫ್ ಇರ್ತಕ್ಕಂಥದ್ದು ಕಡಿಮೆ ಆಯಿತು. ಅದೇ ಪ್ಯಾಟರ್ನು, ಅದೇ ರೀತಿ ಇರ್ತಕ್ಕಂಥದ್ದು ಈ ವರ್ಷ SSC GDಯ ವಿದ್ಯಾರ್ಥಿಗಳ ಜೊತೆಗೆ ಮಾಡುತ್ತಾ ಅನ್ನುವಂಥದ್ದು ಒಂದು ಅನುಮಾನ. ಸೊ ನೋಡ್ರಿ, ಫಿಸಿಕಲ್ಗೆ ಇನ್ನೂವರೆಗೂ ಯಾರು ತಯಾರಿಯನ್ನು ನಡೆಸಿಲ್ಲ. ಸೊ ಒಂದು ಇಂಪಾರ್ಟೆಂಟ್ ಮಾತು ಏನು ಅಂತಂದರೆ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಇನ್ನೂವರೆಗೂ ಯಾರು ಫಿಸಿಕಲ್ಗೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಅವರು ಏನಪ್ಪ ಅಂತಂದರೆ ನಾಳೆಯಿಂದಲೇ ಏನಪ್ಪ ಅಂತಂದರೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿರಿ. ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಏನು ಮಾಡಬೇಕು, ನೀವು ಪ್ರಾರಂಭ ಮಾಡಬೇಕು ನಾಳೆಯಿಂದಲೇ. ನಾಳೆ ಅಂತಂದ್ರೆ 19/3/2024ರಿಂದಲೇ ನೀವು ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾರಂಭಿಸ್ರಿ. ಹಾಗಾದ್ರೆ ಎಷ್ಟು ಅಂಕಗಳ ಪಡ್ಕೊ, ನಿಮ್ಗೆ ಅಂದಾಜು ಒಂದು ಗೊತ್ತಿರ್ತೈತಿ ಎಷ್ಟು ಅಂಕಗಳು ನನಗೆ ಬರ್ಬೋದು, ಎಷ್ಟು ಕ್ವಶನ್ಸ್ ರೈಟ್ ಆಗಬಹುದು ಅಂತೇಳಿ ಅಂದಾಜು ನಿಮಗೆ ಗೊತ್ತಿರ್ತೈತಿ. ಸೊ ಆ ಒಂದು ಆಧಾರದ ಮೇಲೆ ನಿಮಗೆ 60+ ಮಾರ್ಕ್ಸ್ಗಳು ಬರ್ತಾ ಇದ್ರೆ, 60+ ಮೇಲ್ ಫಿಮೇಲ್ ಇಬ್ರಿಗೂ ಹೇಳ್ತಾ ಇದ್ದೇನೆ,
ಮೇಲ್ ಫಿಮೇಲ್ ಇಬ್ರಿಗೂ ಹೇಳ್ತಾ ಇದ್ದೇನೆ. 60+ ಮಾರ್ಕ್ಸ್ ಬರುವಂತಹ ನಿಮಗೆ ಬರ್ತಾವು ಅನ್ನುವಂಥದ್ದು ಭರವಸೆ ನಿಮಗೆ ಇದ್ರೆ ನಾಳೆಯಿಂದಲೇ ಪ್ರಾಕ್ಟೀಸ್ ಮಾಡ್ರಿ. ನಿಮಗೆ ಇನ್ನು ಮುಂದೆ ಫಿಸಿಕಲ್ ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಸಿಗೋದಿಲ್ಲ, ಇದಂತೂ ಖಂಡಿತ. ಈಗಾಗಲೇ 12ನೇ ಮಾರ್ಚ್ಗೆ 12 ಮಾರ್ಚ್ 2024ಕ್ಕೆ SSCದವರು ಒಂದು ಆರ್ಡರನ್ನು, ಒಂದು ಮಾಹಿತಿಯನ್ನು ಕೇಳಿದ್ರು. ಏನು ಅಂತಂದರೆ ಯಾವ್ಯಾವ ಗ್ರೌಂಡ್ಗಳು ಇರ್ತಕ್ಕಂಥದ್ದು ಖಾಲಿ ಇವೆ, ಯಾವ ಗ್ರೌಂಡ್ ಖಾಲಿ ಇವೆ, ಆಮೇಲೆ ಅಲ್ಲಿ ಯಾವ ರೀತಿ ವಾತಾವರಣ ಇದೆ ಏನು ಅಂತೇಳಿ ಅದರ ಮಾಹಿತಿ ಇರ್ತಕ್ಕಂಥದ್ದು ಪಡ್ಕೊಂಡಿದೆ. 12ನೇ ಮಾರ್ಚ್ಗೆ ಅದು ಕೇಳಿತ್ತು ಎಲ್ಲರಿಗೂ. CISF ಆಗಿರ್ಬೋದು, CRPF, BSF ಎಲ್ಲ ಏನು ಫಿಸಿಕಲ್ ಮಾಡುವಂಥ ಏನು ಗ್ರೌಂಡ್ಸ್ಗಳು ಇರ್ತವೆ, ಸೊ ಅವರಿಗೆ ಮಾಹಿತಿಯನ್ನು ಕೇಳಿತ್ತದು. ಗ್ರೌಂಡ್ ಖಾಲಿ ಇದೆಯಾ, ಎಲ್ಲ ಸಿಬ್ಬಂದಿ ಇದ್ದಾರಾ, ಮಾಡಿಸ್ಬಹುದಾ ಅಂತ ಮಾಹಿತಿ ಕೇಳಿದ್ರು 12ನೇ ಮಾರ್ಚ್ ಒಳಗನೆ. ಸೊ ಈಗಾಗಲೇ ಆ ಮಾಹಿತಿ ಇರ್ತಕ್ಕಂಥದ್ದು, ಆ ಎಲ್ಲ ಡಾಟಾ ಇರ್ತಕ್ಕಂಥದ್ದು SSCದವರಿಗೆ ಸಿಕ್ಕಿರ್ತೈತಿ. ಅವ್ರು ಇರ್ತಕ್ಕಂಥದ್ದು ಇದು ಗ್ರೌಂಡ್ಗೆ ಇರ್ತಕ್ಕಂಥದ್ದು. ಗ್ರೌಂಡ್ ರೆಡಿ ಇತ್ತು ಅಂತಂದರೆ ಬೇಗನೆ ಬಿಡ್ತಾರೆ. ಬೇಗನೆ ಇರ್ತಕ್ಕಂಥದ್ದು ಏನು ಮಾಡ್ತಾರೆ, ರಿಸಲ್ಟ್ ಇರ್ತಕ್ಕಂಥದ್ದು ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಇರ್ತಕ್ಕಂಥದ್ದು ಅನೌನ್ಸ್ ಮಾಡಿದ ತಕ್ಷಣವೇ 10ರಿಂದ 12 ಡೇಸ್ ಒಳಗಡೆ ಫಿಸಿಕಲ್ ಇರ್ತಕ್ಕಂಥದ್ದು ಏನಾಗ್ತಾವು ಅಂತಂದರೆ ಪ್ರಾರಂಭವಾಗ್ತಾವೆ. 12 ದಿವಸ ಒಳಗಡೆ ನೀವು ಒಂದು ಸ್ವಲ್ಪ ಇಷ್ಟು ಪ್ರಾಕ್ಟೀಸ್ ಮಾಡೋದು ಬಹಳ ಕಠಿಣ ಆಗ್ತೈತಿ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕ್ಯಾಂಡಿಡೇಟ್ಸ್ಗಳಿಗೆ. ಮೇಲ್ ಕ್ಯಾಂಡಿಡೇಟ್ಸ್ಗಳು ಎಷ್ಟು ಓಡಬೇಕಾಗಿದೆ ನಿಮಗೆ ಗೊತ್ತಿದೆಯಲ್ಲ, 5 ಕಿಲೋಮೀಟರ್. ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು 1.6 ಕಿಲೋಮೀಟರ್ ಓಡಬೇಕು. ಟೈಮ್ ಇರ್ತಕ್ಕಂಥದ್ದು ಬಹಳ ಕಡಿಮೆ, ಇಲ್ಲಿ 24 ನಿಮಿಷ, ಇಲ್ಲಿ 8 ನಿಮಿಷ ಏನೋ ಇದೆ. ಸೊ ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟು ಓಡೋದು ಬಹಳ ಟಫ್ ಆಗುತ್ತೆ. ಅದ್ರ ಜೊತೆಗೆ ಈ ಸಲ ಬೇಸಿಗೆ ಕಾಲ ಇದೆ. ಬೇಸಿಗೆ ಕಾಲ ಇರೋದರಿಂದ ಬಹಳಷ್ಟು ತ್ರಾಸಾಗುತ್ತೆ. ಅದ್ರ ಸಲುವಾಗಿ ಇನ್ನು ನನ್ನ ಮಾತು ನೀವು ಕೇಳಿ ನನಗೆ 60 ಮಾರ್ಕ್ಸ್ ಬರೋ ಹಂಗೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ನಾಳೆಯಿಂದ ಮಾಡಿರಿ. ಇಲ್ಲ ಅಂತಂದ್ರೆ 100% ಹೇಳ್ತೀನಿ ಫಿಸಿಕಲ್ ಫೇಲ್ ಆಗ್ತೀರಿ. ಫಿಸಿಕಲ್ ನಾಳೆಯಿಂದ ನೀವು ಸ್ಟಾರ್ಟ್ ಮಾಡಲಿಲ್ಲ ಅಂತಂದ್ರೆ ಫಿಸಿಕಲ್ ಫೇಲ್ ಆಗ್ತೀರಿ. ಫಿಸಿಕಲ್ ಫೇಲ್ ಆದ್ರೆ ಅಂತಂದ್ರೆ ಮುಗಿದೋತು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಓದಿರ್ತೀರಾ, ಎಲ್ಲವನ್ನು ಮಾಡಿರ್ತೀರಾ, ಎಲ್ಲ ಇರ್ತಕ್ಕಂಥದ್ದು ಲಾಸ್ ಆಗುತ್ತೆ. ಸೊ ಇದೇ ಆಗುತ್ತೆ 100% ಇರ್ತಕ್ಕಂಥದ್ದು ಆಗುತ್ತೆ. ಅದ್ರ ಸಲುವಾಗಿ ಯಾರು ಇನ್ನೂವರೆಗೂ ಫಿಸಿಕಲ್ಗೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿಲ್ಲ ಅವರೆಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ, ಮೇಲ್ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ನಾಳೆಯಿಂದಲೇ ನಿಮ್ಮ ರನ್ನಿಂಗ್ ಇರ್ತಕ್ಕಂಥದ್ದು 2 ಟೈಮ್ಸ್ ಇರ್ತಕ್ಕಂಥದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆ, ಮೊದಲಿರ್ತಕ್ಕಂಥದ್ದು ಸ್ಲೋ ವಾಕಿಂಗ್ ಮಾಡಿರಿ. ಸ್ಲೋ ವಾಕಿಂಗು, ಆಮೇಲೆ ಮೇಲ್ ಕ್ಯಾಂಡಿಡೇಟ್ಸ್ಗಳು ಇರ್ತಕ್ಕಂಥವ್ರು ಒಂದು 7 ಕಿಲೋಮೀಟರ್ವರೆಗೆ ವಾಕಿಂಗ್ ಮಾಡಿರಿ. ಫಿಮೇಲ್ ಕ್ಯಾಂಡಿಡೇಟ್ಸ್ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂತಂದರೆ 2 ಕಿಲೋಮೀಟರ್ವರೆಗೆ ವಾಕಿಂಗ್ ಮಾಡಿರಿ ಫಸ್ಟ್ ಸ್ಲೋ. ಆಮೇಲೆ ಸ್ವಲ್ಪ ಫಾಸ್ಟ್ ವಾಕ್ ಮಾಡಿರಿ. ಇಷ್ಟೇ ಡಿಸ್ಟೆನ್ಸ್ ಇರ್ತಕ್ಕಂಥದ್ದು. ಇದಾದಮೇಲೆ ಸ್ಲೋ ರನ್ನಿಂಗ್ ಮಾಡಿರಿ. ಇದು 2 ದಿನ, ಆಮೇಲೆ ಸ್ಲೋ ರನ್ನಿಂಗ್ ಒಂದು 2 ದಿನ ಮಾಡಿರಿ. ಇದಾದಮೇಲೆ ನೆಕ್ಸ್ಟು ಟೈಮ್ ಹಚ್ಚಿ ಏನು ಮಾಡಬೇಕು ಅಂತಂದರೆ ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡಬೇಕು. ಮೊದಲು ಇವು ಎಲ್ಲ 8 ದಿನ ಇದ್ರೊಳಗೆ ಕಳಿಬೇಕು. ಇದಾದಮೇಲೆ ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಒಮ್ಮಿಂದೊಮ್ಮೆಲೆ ಓಡಕ್ಕೆ ಹೋಗ್ಬೇಡ್ರಿ, ಕೈ ಕಾಲು ಹಿಡ್ಕೊಂಡ್ಬಿಡ್ತಾವೆ, ಆಮೇಲೆ ಬಾಡಿ ಪೇನ್ ಆಗುತ್ತೆ. ಓಕೆ, ಇಷ್ಟು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಯಾರು ಈ ವರ್ಷ ಆಗತ್ತೇವಿ ನಮ್ಗೆ ಜಾಬ್ ಬೇಕೇ ಬೇಕು ಅನ್ನುವಂಥವ್ರು ಇದೆ ರೀ, ಅವರು ನಾಳಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀರಾ ನನ್ನ ಮಾತನ್ನು ಕೇಳಿ. ಸೊ ನಾನು ಕೂಡ ಆ ಭರವಸೆ ಇಟ್ಕೊಂಡೇ ಈ ಒಂದು ವಿಡಿಯೋ ಮಾಡೀನಿ. ನನ್ನ ಮಾತು ಕೇಳ್ತೀರಿ, ನೀವು ಪ್ರಾಕ್ಟೀಸ್ ಪ್ರಾರಂಭ ಮಾಡ್ತೀರಾ. 60+ ಮಾರ್ಕ್ಸ್ ಬರ್ತಾವು ನನಗೆ ಅಂತ ನಿಮ್ಗೆ ಅನಿಸಿತ್ತು ಅಂತಂದರೆ ನಾಳೆಯಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಆಮೇಲೆ ಕೀ ಆನ್ಸರ್ಸ್ ಬಗ್ಗೆ ಇನ್ನು ಚಿಂತೆನ ಬಿಟ್ಟುಬಿಡ್ರಿ. ಯಾವಾಗ ಬರ್ತಾವ ಅವಾಗ ಬರಲಿ ಅವು, ಬಟ್ 60+ ನಿಮ್ಗೆ ಬರ್ತಾ ಇದ್ವು ಅಂತಂದರೆ ನೀವು ಮಾಡಿರಿ, ಅದರಿಂದ ಏನೂ ಲಾಸ್ ಇಲ್ಲ. ಅದರ ಜೊತೆಗೆ ನೀವು ಕೀ ಆನ್ಸರ್ಸ್ ಯಾವಾಗ ಬರ್ತಾವೆ ಏನು ಅಂಥೇಳಿ ಅವೆಲ್ಲ ಕೇಳಿ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಬಂದ ತಕ್ಷಣ ಅವು ಗೊತ್ತೇ ಆಗುತ್ತೆ. ನಿಮಗೆ ಕಾನ್ಫಿಡೆನ್ಸ್ ಇತ್ತು 60+ ಬರ್ತಾವ ಅಂತೇಳಿ ಇತ್ತು ಅಂತಂದರೆ ನಾಳೆಯಿಂದ ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ಓಕೆನಾ? ಕೀ ಆನ್ಸರ್ಸ್ ಬಂದ ತಕ್ಷಣ ನಾನು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಹಾಕಿರ್ತೇನೆ. ಟೆಲಿಗ್ರಾಮ್ ಗ್ರೂಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಿರ್ತೈತಿ. ಆ ಒಂದು ಗ್ರೂಪ್ದಲ್ಲಿ ಜಾಯ್ನ್ ಆಗಿರಿ. ಹಿಟ್ ವಿತ್ ಮಾಸ್ ಅಂತೇಳಿ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪು, ಅಲ್ಲಿ ಜಾಯ್ನ್ ಆಗಿರಿ. ಬಂದ ತಕ್ಷಣ ಕೀ ಆನ್ಸರ್ ಅಲ್ಲಿ ನಿಮಗೆ ಮಾಹಿತಿ ಇರ್ತಕ್ಕಂಥದ್ದು ನಾನು ಒದಗಿಸ್ತಾ ಇದ್ದೇನೆ. ಆಮೇಲೆ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ಕೀ ಆನ್ಸರ್ ಬಂದ ತಕ್ಷಣ. ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಭಾಳಷ್ಟು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಪ್ರಾಕ್ಟೀಸ್ ಮಾಡಿರಿ ನಿಮ್ಮ ಒಂದು ಫಿಸಿಕಲ್ಗೆ. ಇನ್ನು ಯಾರಿಗೆ 60+ನರಿಗೆ ಮಾರ್ಕ್ಸ್ ಬರೋದಿಲ್ಲ ಅಂತೇಳಿ ಡೌಟ್ ಇತ್ತು ಅಂತಂದರೆ ನಿಮಗೆ, ನೀವು ಮುಂದೇನ ತಯಾರಿಯನ್ನು ನಡೆಸ್ಬೋದು. 2024 ಆಗಸ್ಟಕ್ಕೆ ಮತ್ತೆ ಕಾಲ್ಫಾರ್ಮ್ ಆಗಲಿಕ್ಕೆ ಹೋಗ್ತಾ ಇದೆ SSC GD. ಸೊ ಆ ಒಂದು
ಎಕ್ಸಾಮ್‌ಗೋಸ್ಕರ ನಮ್ಮಲ್ಲಿ ಕ್ರಾಂತಿವೀರ ಬ್ಯಾಚ್ ಇರ್ತಕ್ಕಂಥದ್ದು ಅವೈಲೇಬಲ್ ಇದೆ. ಕನ್ನಡ ಮಾಧ್ಯಮದಲ್ಲಿ ಇದರಲ್ಲಿ ಜಿಕೆ, ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್, ಲೈವ್ ಕ್ಲಾಸಸ್, ಮಾಕ್ ಟೆಸ್ಟ್ ಎಲ್ಲವೂ ಕೂಡ ಅವೈಲೇಬಲ್ ಇದಾವೆ. ಸೊ ಹಿಟ್ ವಿತ್ ಮಾಸ್ ಅನ್ನುವಂತಹ ಆ್ಯಪ್‌ದಲ್ಲಿ ಹೋಗಿ ನೀವು ಈ ಒಂದು ಕೋರ್ಸ್‌ಗೆ ಜಾಯಿನ್ ಆಗಬಹುದಾಗಿದೆ. ಕೋರ್ಸ್‌ಗೆ ಜಾಯಿನ್ ಆಗಿ 1 ಇಯರ್ ವ್ಯಾಲಿಡಿಟಿದೊಂದಿಗೆ ಬರುತ್ತೆ. ಎಲ್ಲ ಡೌಟ್ ಇರ್ತಕ್ಕಂಥದ್ದು ಕ್ಲಿಯರ್ ಆಗುತ್ತೆ. ಎಲ್ಲ ಸಿಲೆಬಸ್ ಇರ್ತಕ್ಕಂಥದ್ದು ಇದರಲ್ಲಿ ಕಂಪ್ಲೀಟ್ ಮಾಡಿ ಕೊಟ್ಟಿರ್ತೇವೆ. ರಿಕಾರ್ಡೆಡ್ ಕ್ಲಾಸಸ್‌ಗಳು ಇದಾವೆ. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಕ್ಲಾಸಸ್‌ಗಳನ್ನ ಇವು ನೋಡಬಹುದಾಗಿದೆ. ಸೊ ಮಾಹಿತಿ ಇಷ್ಟ ಆಗಿತ್ತು ಅಂತಂದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ. ಎಷ್ಟು ಜನ ಈಗ ನೋಡ್ತಾ ಇದ್ರೆ ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್‌ಗಳಿಗೆ ಶೇರ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇರ್ತಾರೆ, ಸೊ ಫಿಸಿಕಲ್ ಮಾಡ್ಲಾ ಬೇಡ ಅನ್ನುವಂಥದ್ದು. ಈ ವಿಡಿಯೋ ಅವರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.